ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕೊಟ್ಟಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರೆ ಅದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಾವು ಹಂಗೆ ಹೋಗ್ತಾ ಇದು ಮಾಗಡಿ ರೋಡು. ಅಲ್ಲಿ ನೋಡ್ತಾ ಗಣೇಶನು ಮತ್ತು ಟೆಂಪಲ್ಲು ಮತ್ತು ಆಂಜನೇಯ ಟೆಂಪಲ್ ಇತ್ತು. ಮೊನ್ನೆ ಶಿವರಾಮ ಹುಣ್ಣಿಮೆ ಐತಲ್ವ, ಅದಕ್ಕೆ ನಾವು ಅಲ್ಲಿಗೆ ಹೋದ್ವಿ. ನಾವು ಇಡೀ ಫ್ಯಾಮಿಲಿ ಸಮೇತ ನಮ್ಮ ಮನೆ ದೇವರು ಯಡೂರ್ಗೆ ಹೋಗ್ತಾಯಿದ್ದೋ. ನಮ್ಮ ಮನೆಯವ್ರು ಕಾರ್ ಡ್ರೈವಿಂಗ್ ಮಾಡ್ತಾಯಿದ್ರು. ನಾನು ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಆಮೇಲೆ ಹಂಗೆ ಹೋಗ್ತಾ ಮಾಗಡಿ ರೋಡಲ್ಲಿ ಮೊನ್ನೆ ಉಗಾದಿ ಹಬ್ಬದಲ್ಲಿ ಜಾತ್ರೆ ಆಗಿತ್ತಲ್ವ, ಅದು ಇನ್ನೂ ಅವೆಲ್ಲ ಹಾಕಿರೋದು ತೆಗ್ದೇ ಇರಲಿಲ್ಲ. ಅದು ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆವಾಗ ಒಂದು ಸಣ್ಣ ಮತ್ತೆ ವಿಡಿಯೋ ಮಾಡಿಕೊಂಡೆ ನಾನು. ಹಂಗೆ ಹೋಗ್ತಾ ಏನಾಯಿತು, ಒಂದು ಸರ್ಕಲ್ ಸಿಕ್ತು. ನಾಷ್ಟ ಏನೂ ಮಾಡಿರಲಿಲ್ಲ ನಾವು. ಹಂಗೆ ನಾಷ್ಟ ತಿನ್ನೋಣ ಅಂದ್ಕೊಂಡ್ವಿ, ಟೈಮ್ ಆಗೋಗುತ್ತೆ ಅಂತೇಳಿ ನಾವು ಮಾಗಡಿ ಸರ್ಕಲಲ್ಲಿ ನಾವು ಮಕ್ಳಿಗೆಲ್ಲ ಇಡ್ಲಿ ಮತ್ತು ವಡೆ ತೊಗೊಂಡ್ವಿ. ಹಂಗೆ ಮುಂದಕ್ಕೆ ಪಾಸ್ ಆಗ್ತಾ ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತಂದರು. ನಾವು ಮಾತಾಡ್ಸೋಕ್ಕೆ ಆಗಲಿಲ್ಲ, ಟೈಮ್ ಬೇರೆ ಆಗೋಗಿತ್ತು. ಆಮೇಲೆ ಹೋಗ್ತಾ ಇನ್ನೇನು ಸಿಕ್ಕೇ ಬಿಡ್ತೇನೋ ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ಆಮೇಲೆ ನಮ್ಮ ಮನೆ ದೇವಸ್ಥಾನ ದರ್ಶನ ಕೂಡ ಆಯಿತು ನಮಗೆ. ಆಮೇಲೆ ಇನ್ನೇನು ಒಳಗಡೆ ಹೋಗಬೇಕು, ಕಾಲು ಸಿಕ್ಕಾಪಟ್ಟೆ ಸುಡ್ತಾಯಿದ್ದೋ. ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಪೂಜೆ ಸಾಮಾನು ತೊಗೊಂಡು. ಆದರೆ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಮತ್ತೆ ಆಚೆ ಕಡೆ ಬಂದ್ವಿ. ನನ್ನ ಮಗಳಿಗೆ ಫೋಟೋ ತೆಗಿಯಪ್ಪ ಅಂದರೆ ಅವಳು ವೀಡಿಯೋ ಮಾಡ್ತಾಯಿದ್ಲು. ಆಮೇಲೆ ನಾನು ಅಲ್ಲೇ ದೇವ್ರ ಬಾಗಿಲುಗಡೆ ಕೈ ಮುಕ್ಕೊಂಡು ನಿಂತಿದ್ದೆ. ಆಮೇಲೆ ಅಲ್ಲೆಲ್ಲ ನಮ್ಮ ಅಜ್ಜಿ ಏನು ತೊಗೋತೀಯ ಅಂತ ಕೇಳ್ತಾಯಿದ್ರು. ಆಮೇಲೆ ನಾನೇನು ಬೇಡ ಅಜ್ಜಿ ಅಂತ ಹೇಳಿದೆ. ಆಮೇಲೆ ಮಕ್ಳಿಗೆ ಏನು ಬೇಕಾದರೂ ಬೇಕೇನವ ಅಂತ ಕೇಳಿದ್ರು. ಆಮೇಲೆ ನಾನೇನು ಬೇಡ ಅಜ್ಜಿ ಎಂದೆ. ಆಮೇಲೆ ದೇವಸ್ಥಾನ ಪಕ್ಕದಲ್ಲೇನೆ ಒಬ್ಬರು ಗೌಡ್ರಿದ್ದಾರೆ. ಅದೇನೋ ಅವರು ಕರೆ ದಾರ ಕಟ್ಟಿದ್ರು, ಅದು ತುಂಬ ಒಳ್ಳೆಯದಾಗುತ್ತಂತೆ. ಆಮೇಲೆ ನನ್ನ ಚಿಕ್ಕ ಮಗಳಿಗೂ ಕೂಡ ಕಟ್ಸಿದ್ವಿ. ಏಕೆಂದರೆ ಮಾಟ ಮಂತ್ರ ಅಂತ ಅವೇನೋ ನನಗೂ ಗೊತ್ತಿಲ್ಲ ಸರಿಯಾಗಿ. ಅದೇನೇ ಇದ್ರೂ ಕಾಲು ನೋವು ಬರಲ್ಲ ಅಂತೇಳಿ ಅದನ್ನು ಕಡಿಸ್ತಾಯಿದ್ರು. ಆಮೇಲೆ ನಾನು ಎರಡನೇ ಮಗಳು ಕೂಡ ನನಗೂ ಕಡಿಸು ಅಮ್ಮ ಅಂತ ಹೇಳಿದ್ಲು. ಅವಳಿಗೂ ನಾನು ಕಡಿಸ್ದೆ. ಆಮೇಲೆ ನಮ್ಮ ಅಜ್ಜಿ ನನಗೂ ಕಟ್ಸವ ಅಂತಂತ, ಇರಜ್ಜಿ ನಾನು ಕಟ್ಟಿಸ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಕಟ್ಟಿಸ್ಕೊಂಡೆ. ಆದಮೇಲೆ ನಮ್ಮ ಅಜ್ಜಿ ಅಂತ ಇತ್ತು, ಏನಕ್ಕೆ ಇದನ್ನು ಕಟ್ಟೋದು ಗೌಡ್ರೆ ಅಂದಿದ್ದಕ್ಕೆ, ಏನಾದರೂ ಮಾಡಾಕಿದ್ರೆ ಕಾಲು ನೋವು ಬರುತ್ತೆ, ಇದೆಲ್ಲ ಒಳ್ಳೆಯದು ಅಮ್ಮ, ಇದನ್ನು ಕಟ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಮ್ಮ ಅಜ್ಜಿ ಕಟ್ಕೊಂಡ್ರು. ನಾವು ಅವ್ರಿಗೆ ಕಾಲು ಮುಕ್ಕೊಂಡ್ವಿ. ಆಮೇಲೆ ಹಿಂಗೇ ಅಲ್ಲೇ ಪಕ್ಕದಲ್ಲೇ ದೇವ್ರ ಪ್ರಸಾದ ಕೊಟ್ಟರು. ಅಲ್ಲೇ ಊಟ ಮಾಡಿಕೊಂಡು ನಮ್ಮ ಅಜ್ಜಿ ನನಗೂ ಬೇಕು, ಇನ್ನೂ ಒಂದೆರಡು ಕೊಡಿ ಅಂತ ಕೇಳಿ ಈಸ್ಕೊಂಡ್ರು. ಆಮೇಲೆ ಎಲ್ಲ ಆಯಿತು. ಇನ್ನೇನಲ್ಲಿ ಜಲಗಿರಮ್ಮನಿಗೆ ಬಂದ್ವಿ. ಜಲಗಿರಮ್ಮಂದ್ರಲ್ಲಿ ನನ್ನ ಮಗಳು ಏನೋ ಕೇಳಿದ್ಲು. ಅಲ್ಲಿ ಹೋಗಿ ಕೇಳಿದ್ವಿ, ಬಟ್ ನಮ್ಗೆ ಅಲ್ಲಿ ಏನೂ ಸಿಗಲೇ ಇಲ್ಲ ಪಾಪ. ಅಂದರೆ ಎಷ್ಟೊಂದು ಆಟ ಸಾಮಾನು ಇತ್ತು, ಏನು ಹೆಣ್ಮಕ್ಳಲ್ವ ಅಂದರೆ ಅದೇನೋ ಕ್ಲೇನೋ ಏನೋ ಕೇಳಿದ್ರು, ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಆಚೆ ಕಡೆ ಬಂದ್ವಿ. ಆಮೇಲೆ ಅಲ್ಲೆಲ್ಲ ದೇವ್ರ ದರ್ಶನ ಆಯಿತು. ಆವಾಗ ನಮ್ಮ ಅಜ್ಜಿ ದೇವ್ರಿಗೆ ಕರ್ಪೂರ ಹಚ್ಚಿ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರು. ನಾನು ನನ್ನ ಮಗಳ ಜೊತೇಲಿ ನಾನು ಬಂದೆ. ಆಮೇಲೆ ಕೈ ಮುಗ್ದೆ. ಆಮೇಲೆ ನಮ್ಮ ಮನೆಯವರು ನಂದು ಒಂದು ಎರಡೆರಡು ಅದು ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಏಕೆ ಅಂದರೆ ದೇವಸ್ಥಾನದಲ್ಲಿ ಅಲೋ ಇಲ್ಲ ಫೋನಲ್ಲಿ ರೆಕಾರ್ಡಿಂಗು ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಆದರೂ ಸಣ್ಣ ಕ್ಲಿಪ್ಪಿಂಗ್ ಮಾಡಿಕೊಂಡೆ ನಾನು ನನ್ನ ಮಕ್ಕಳು ಎಲ್ಲ ಸೇರಿ. ಆಮೇಲೆ ನನ್ನ ಮಗಳು ಅಮ್ಮ ನಂಗೆ ಅಲ್ಲಿ ಏನೋ ಕೊಡಿಸ್ಬಾ ಮತ್ತೆ ಬರ್ತಾಳೆ. ಹೋದ್ವಿ ಅಲ್ಲಿ, ಬಟ್ ನನಗಲ್ಲಿ ಏನು ಸಿಗಲೇ ಇಲ್ಲ. ಆಮೇಲೆ ಬಾರಪ್ಪ ಮನೆಗೆ ಹೋಗೋಣ. ಹಾಗೆ ದೇವಸ್ಥಾನ ಮುಗಿಸ್ಕೊಂಡು ನಾವು ವಾಪಸ್ ಆಗ್ತಾ ಇರ್ಬೇಕಾದ್ರೆ ಮತ್ತೆ ನಾವು ಮಾಗಡಿ ರೋಡ್ ಮೇಲೆ ಬರಬೇಕು ಅಲ್ವಾ, ಅಲ್ಲಿ ನಮ್ಗೆ ಅದೇ ಸ್ಟ್ಯಾಚು ಮತ್ತೆ ರಿಟರ್ನ್ ನೋಡಿದ್ವಿ. ಆಮೇಲೆ ನನ್ನ ಮಗಳು ಹೇಳಿದ್ಲು, ಅಮ್ಮ ಪಂಚಲಿಂಗ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ಲು. ನಾವು ಹಾಗೆ ಪಂಚಲಿಂಗ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬ ಖುಷಿ ಆಯಿತು. 161 ಅಡಿ ಇದೆಯಂತೆ. ನೀವು ಎಲ್ಲರೂ ಹೋದ್ರೆ ದಯವಿಟ್ಟು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಬನ್ನಿ, ತುಂಬ ಚೆನ್ನಾಗಿದೆ ಪ್ಲೇಸು. ಆಮೇಲೆ ನಾನು ಅಲ್ಲಿ ಎಳಬತ್ತಿ ಶನೇಶ್ವರಂಗೆ ನಾನು ಎಳಬತ್ತಿ ಹಾಕ್ತಾಯಿದ್ದೆ. ಯಾಕೆಂದರೆ ನಾವೇನಾದರೂ ಅಂದ್ಕೊಂಡಿದ್ರೆ ಅದು ಒಳ್ಳೇದಂತೆ. ಬಟ್ ನಾನು ಎಲ್ಲೂ ಹಚ್ಚಲ್ಲ, ಯಾಕೆಂದರೆ ಶನೇಶ್ವರ ದೇವರು ಅಷ್ಟೊಂದಾಗಿಲ್ಲ. ಅದಕ್ಕೆ ನಾನು ಅಲ್ಲೇ ಹಚ್ಚಿ ಬಂದೆ. 9 ಇರುತ್ತೆ, 9ರಲ್ಲಿ 100 ರೂಪಾಯಿ 150 ರೂಪಾಯಿ ತೊಗೊಂಡ್ರು. ಆಮೇಲೆ ನಾನು ಅಲ್ಲೆಲ್ಲ ಅಂದ್ಕೊಂಡು ಎಲ್ಲ ಅಲ್ಲಿ ನಾನು ನನ್ನ ಮಕ್ಕಳೆಲ್ಲ ಹಾಕಿದ್ವಿ. ಆಮೇಲೆ ಹಂಗೆ ಬರಬೇಕಾದ್ರೆ
ಅಲ್ಲಿ 9 ನವಗ್ರಹಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಖುಷಿ ಕೂಡ ಆಗುತ್ತೆ. ನೀವು ಯಾರಾದರೂ ಅಲ್ಲಿಗೆ ಹೋದರೆ ದಯವಿಟ್ಟು ಈ ಪ್ಲೇಸ್ ಅಂತೂ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏಕೆ ಅಂದರೆ ಅಷ್ಟು ತುಂಬ ಚೆನ್ನಾಗಿದೆ ಪ್ಲೇಸು. ಆಮೇಲೆ ಎಂಟ್ರೆನ್ಸಲ್ಲೇ ಗಣೇಶ ಎಲ್ಲ ಇತ್ತು, ಅದಕ್ಕೆ ನಾವೆಲ್ಲ ಸ್ವಲ್ಪ ಅದಕ್ಕೆ ಒಂಚೂರು ಹೋಮ ಅವೆಲ್ಲ ಮಾಡಿದ್ವಿ. ಆಮೇಲೆ ಅಲ್ಲಿ 9 ನವಗ್ರಹಗಳು ಕೂಡ ಸಹ ಪ್ರತಿಯೊಂದೂ ಎಷ್ಟು ಚೆನ್ನಾಗಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಪೂಜೆ ಮಾಡಿಕೊಂಡು ನಾವು ಶನೇಶ್ವರ ದೇವಸ್ಥಾನಕ್ಕೆ ಒಳಗಡೆ ಎಂಟ್ರೆನ್ಸ್ ಆಗ್ತಾಯಿದ್ವಿ. ಆಮೇಲೆ ಅಲ್ಲಿ ಯಾರೋ ಹೇಳಿದ್ರು ವಿಡಿಯೋ ಎಲ್ಲ ಮಾಡಬಾರ್ದು ಅಂತ ಅಂದರು. ಆದರೂ ನಾವು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡ್ವಿ. ಬಟ್ ಅವ್ರಿಗೆಲ್ಲ ಇದು ಗೊತ್ತಿಲ್ಲ ವಿಡಿಯೋ ಮಾಡ್ಕೊಂಡಿರೋದು. ಆಮೇಲೆ ನಾವು ಎಂಟ್ರೆನ್ಸಲ್ಲಿ ಹೋದ್ವಿ, ತುಂಬ ಜನ ಇದ್ದರು, ಏನು ತುಂಬ ರಶ್ಶು ಅಂದರೆ ರಶ್ಶು. ಆಮೇಲೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಆದ್ವಿ. ಆಮೇಲೆ ಅಲ್ಲೂ ಇನ್ನೂ 2 ನವಗ್ರಹ ಇತ್ತು. ಆಮೇಲೆ ಅಲ್ಲೇ ಬಾಲಕೃಷ್ಣ ಇದ್ದ, ಬಾಲಕೃಷ್ಣನಿಗೆ ತೊಟ್ಲು ತೂಗಿದ್ವಿ, ತುಂಬ ಖುಷಿ ಆಯಿತು. ತೂಗ್ಬಿಟ್ಟು ವಾಪಸ್ ಮತ್ತೆ ಬಂದ್ವಿ. ತುಲಾಭಾರನೂ ನೋಡಿದ್ವಿ, ಬಟ್ ನಾವು ತುಲಾಭಾರ ಎಲ್ಲ ಏನೂ ಮಾಡಿಸಿರಲಿಲ್ಲ. ಆಮೇಲೆ ನಾವು ಇರಪ್ಪ ಪಂಚಲಿಂಗ ಆಂಜನೇಯ ದೇವಸ್ಥಾನ ದರ್ಶನ ಆಗಲ್ಲ, ತುಂಬ ಜನ ಇದ್ದರು. ಅದು ಬೇರೆ ಅದೇ ಟೈಮಲ್ಲೇ ಶಿವರಾಮ ಹುಣ್ಣಿಮೆ ಬೇರೆ ಇತ್ತಲ್ವಾ, ತುಂಬ ಜನ ರಶ್ ಇದ್ದರು. ಆಮೇಲೆ ನಾವು ಅಲ್ಲಿಗೆ ಹೋದ್ವಿ. ನಾವು ಯಾವತ್ತೂ ಅಷ್ಟೇ ಶನೇಶ್ವರಂಗೆ ಹೋದರೆ ನಾವು ಫಸ್ಟ್ ಅಲ್ಲ ಶನೇಶ್ವರಂಗೆ ಹೋದ್ಮೇಲೆ ಅಂತೆ ಆಂಜನೇಯನ ದೇವಸ್ಥಾನಕ್ಕೆ ಬರಬೇಕು. ಆಮೇಲೆ ಅಲ್ಲೇ ಕೈ ಮುಕ್ಕೊಂಡು ಪ್ರಸಾದ ತಗೊಂಡು ಮತ್ತೆ ನಾವು ರಿಟರ್ನ್ ಆಚೆಗೆ ಬಂದ್ವಿ. ಆಮೇಲೆ ಶಿವರಾಮ ಹುಣ್ಣಿಮೆ ದಿವಸ ತೊಟ್ಲು ತೂಗೋದಿತ್ತು, ತುಂಬ ಖುಷಿ ಆಯಿತು ನನಗೆ. ಆಮೇಲೆ ಅಲ್ಲೇ ಒಬ್ಬರು ಗೋವಿಂದ ತಾತ ಇದ್ದರು, ಅವರು ನಮಗೆ ಮಂತ್ರ ಹೇಳಿ ಬೊಟ್ಟಿಕ್ಕಿದ್ರು. ಆಮೇಲೆ ನನ್ನ ಮಗಳು ಆಶೀರ್ವಾದ ಬೇರೆ ಮಾಡಿದ್ರು, ತುಂಬ ಖುಷಿ ಆಯಿತು. ಏಕೆಂದರೆ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ಆಮೇಲೆ ನನ್ನ ಮಗಳೂ ಕೂಡ ಸಹ ಇಕ್ಕಿಸ್ಕೊಂಡ್ಳು. ಆಮೇಲೆ ನಾನು ಅವ್ರಿಗೆ ಪಾದಗಳನ್ನ ನಮಸ್ಕಾರ ಮಾಡಿದೆ, ಏಕೆಂದರೆ ಅವ್ರು ನಮಗಿಂತ ದೊಡ್ಡವರಲ್ವ, ಅದಕ್ಕೆ ನಾನು ಅವ್ರಿಗೆ ನಮಸ್ಕಾರ ಮಾಡಿದೆ. ನನ್ನ ಚಿಕ್ಕ ಮಗಳು ಕೂಡ ನಮಸ್ಕಾರ ಮಾಡಿದ್ಲು. ಆಮೇಲೆ ಅಲ್ಲೇ ಮುಂದ್ಗಡೆನೇ ಎಂಟ್ರೆನ್ಸಲ್ಲಿ ಏನೇನೋ ಇಟ್ಟಿದ್ರು. ಅಮ್ಮ ನಾನು ಕೊಡಿಸು ಅಂದ್ಲು, ಕೊಡ್ಸೋಕ್ಕಾಗಲಿಲ್ಲ. ಆಮೇಲೆ ನಾವು ಆಚೆಗೆ ಬರೋಷ್ಟರಲ್ಲಿ ಟ್ರೈನ್ ಬಂದುಬಿಡ್ತು, ತುಂಬ ಖುಷಿ ಆಯಿತು ನನ್ನ ಮಗಳಿಗೆ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋ ಟೈಮಲ್ಲಿ ನಮ್ಮ ಅಮ್ಮ ನಮಗೆ ಕಬ್ಬಿನ ಜ್ಯೂಸ್ ಕೊಡಿಸಿದ್ರು. ಅದು ಬೇರೆ ಸಿಕ್ಕಾಬಟ್ಟೆ ಬಿಸಿಲಿತ್ತಲ್ವ, ಎಲ್ಲ ತಿಂದ್ವಿ. ಆಮೇಲೆ ನನ್ನ ಚಿಕ್ಕ ಮಗಳು ಅಮ್ಮ ನನಗೆ ಕಚೋರಿ ಬೇಕು ಅಂತಂದ್ಲು, ಕಚೋರಿ ಖಾಲಿ ಆಗಿಬಿಟ್ಟಿತ್ತಂತೆ. ಆಮೇಲೆ ನಮ್ಮ ಮನೆಯವ್ರು ಏನು ಮಾಡಿದ್ರು, ಸಮೋಸ ಕೊಡಿಸಿದ್ರು, ಸಮೋಸ ತಿಂತಾಯಿದ್ಲು. ಅಮ್ಮ ಚೆನ್ನಾಗಿದೆಯಾ ಟೇಸ್ಟ್ ನೋಡು ಅಂದ್ಲು. ಕೊಡಪ್ಪ ನೋಡ್ತೀನಿ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಿದ್ವಿ, ತಿಂದೆ, ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ತಿನ್ನಬೇಕಾದ್ರೆ ನನ್ನ ಮಗಳು ಅಮ್ಮ ನಿಂತ್ಕೊಳ್ಳಮ್ಮ ಅಂದ್ಲು, ಫೋಟೋ ತೆಗಿತೀನಿ ಅಂದ್ಲು. ಅದು ಏನು ಹೇಳಿದ್ಲು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ನಾನು ತಿನ್ನೋದು 1-2 ವೀಡಿಯೋ ಮಾಡಿಬಿಟ್ಟೆ. ಯಾರಿಗಾರ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಕೀಪ್ ಸ್ಮೈಲಿಂಗ್,